ಭಾಳ ದಿನ ಆಯ್ತು ಆ್ಯಕ್ಚುಲಿ ವಿಡಿಯೋ ಮಾಡಿರಲಿಲ್ಲ. ವಿಡಿಯೋ ಯಾಕೆ ಮಾಡಿರಲಿಲ್ಲ ಅಂತಂದ್ರೆ ನನ್ನ ಮಗಳು ಇನ್ನೂ ಸಣ್ಣಕ್ಕಿದ್ಲ. ಅಕ್ಕಿ ಸಂಬಂಧ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು. ಲಾಸ್ಟ್ ಟೈಮ್ ಜಾತ್ರೆ ಸಿಕ್ಕಿದ್ದೆ ನಾನು ನಿಮಗೆ, ಈ ಸರಿನೂ ಜಾತ್ರೆಗೆ ಸಿಕ್ಕೀನಿ. ಯಾಕಂದ್ರೆ ನಾನು ಜಾತ್ರೆಗೆ ನೆನಪಾಯ್ತು ಮಾಡೋದು ತಡಿ ಅಂತೇಳಿ. ನಮ್ಮ ತಮ್ಮನೂ ಯಾಕೆ ವಿಡಿಯೋ ಮಾಡೋದ ಬಿಟ್ಟಿದ್ದು, ಎಡಿಟ್ ಮಾಡ್ತೇನೆ ನಾನು ಅಂತಂದ. ಆಮೇಲೆ ನಮ್ಮ ತಮ್ಮ ಸದ್ಯಕ್ಕೆ ಇದು ಮಾಡಿದ್ದ, ಅವನು ಸ್ವಲ್ಪ ಕ್ಯಾಂಪ್ ಇದ್ವು. ಅವನು 2 ತಿಂಗಳಲ್ಲ, ಸಾರಿ 1.5 ಮಂತ್ ಅವನು ಬರೀ ಕ್ಯಾಂಪ್ ಒಳಗೆ ಇದ್ದ. ಅದ್ರ ಸಂಬಂಧ ನಂಗೆ ವಿಡಿಯೋನ ಎಡಿಟ್ ಮಾಡೋರಾದ್ರೂ ಬೇಕಲ್ಲ, ಯಾಕಂದ್ರೆ ನಾನು ಬರೀ ವಿಡಿಯೋ ಮಾಡೋದಷ್ಟ ಕೆಲಸ. ಎಡಿಟಿಂಗ್ ಒಳಗೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಆಮೇಲೆ ನಂಗೆ ಅದು ಎಡಿಟಿಂಗ್ ಸ್ವಲ್ಪ ಗೊತ್ತಾಗೋದು ಇಲ್ಲ. ಹಂಗೆ ಸ್ವಲ್ಪ ಜಾತ್ರೆ ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ರೊಟ್ಟಿ ಮಾಡೋಣ ಅಂತಂದ್ರೆ ರೊಟ್ಟಿ ಮತ್ತು ಇದು ಕಡ್ಲಿ ಪಲ್ಯ ಅಂತೂ ಮಾಡಿಟ್ಟಾರ. ಈ ರೊಟ್ಟಿ ಮಾಡಿ ಎಲ್ಲರೂ ಮರೀಲಾರ್ದ ನನ್ನ ಜಾತ್ರೆ ವಿಡಿಯೋ ನೋಡ್ರಿ. ಅಷ್ಟೊಂದೇನು ಮಾಡಿಲ್ಲ, ಯಾಕಂದ್ರೆ ಗದ್ಲಿರ್ತೈತಲ್ಲ ಒಳಗೆ, ದೇವಸ್ಥಾನದೊಳಗೆ ಸ್ವಲ್ಪ ಹಂಗೆ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಯಾಕಂದ್ರೆ ಮನೆಗೂ ಗೆಸ್ಟ್ ಬಂದಿದ್ರೆ ನಮ್ಮ ತಮ್ಮಗೂ ವಿಡಿಯೋ ಮಾಡಬೇಕಂತಂದ್ರೆ ಅವ್ನು ಮಾಡ್ತಿರ್ತಿದ್ದ. ಬಟ್ ಅವನು ಸದ್ಯಕ್ಕೆ ಎಲ್ಲರನ್ನೂ ಕರ್ಕೊಂಡು ಹೋಗೋದು ಬರೋದು ಮಾಡೋದು ಇದ್ರೊಳಗೆ ಅವರು ಬ್ಯುಸಿ ಆಗಿಬಿಟ್ರೆ, ನಾನು ಹೋಗ್ಬೇಕೆಲ್ಲ. ಅಪ್ಪಗೂ ಮಾಡೋಕ್ಕೆ ಬರಲ್ಲ ವಿಡಿಯೋಸ್, ಮತ್ತು ನಮ್ಮ ಅಮ್ಮಗೂ ಹಿಡಿಯೋಕೆ ಗೊತ್ತಾಗೋದು ಇಲ್ಲ. ಮತ್ತು ನಾನೇ ಮಾಡ್ಬೇಕಾಕಿನ ಕರ್ಕೊಂಡೆ. ಅದ್ರ ಸಂಬಂಧ ಎಷ್ಟಾಗ್ತೈತೆ ಅಷ್ಟು ಟ್ರೈ ಮಾಡೇನೆ ಅಷ್ಟೆ, ಜಾಸ್ತಿ ಏನೂ ಮಾಡಿಲ್ಲ. ಆಗ ದೇವಸ್ಥಾನಕ್ಕೆ ಒಂದು ಸಲ ನಿಮಗೆ ಮಠಕ್ಕೆ ಕರ್ಕೊಂಡು ಹೋಗ್ಬೇಕಂತಂದಿದ್ದೆ. ನಾನು ಮಾಡ್ತೇನೆ ಅಂತಲೂ ಹೇಳಿದ್ದೆ ನಿಮಗೆ, ಹೋಗಿರಲಿಲ್ಲ. ಊರಿಗೆ ಹೋಗೋ ಅಷ್ಟರೊಳಗೆ ನಿಮಗೆ ಮಠ ಪೂರ್ತಿ ಎಲ್ಲ ತೋರಿಸಿ ಅದ್ರದ್ದು ನಾನು ಎಷ್ಟು ತಿಳ್ಕೊಂಡೇನಲ್ಲ ಅಷ್ಟು ನಿಮಗೆ ಹೇಳಕ್ಕೆ ಟ್ರೈ ಮಾಡ್ತೇನೆ. ನಿಮಗೆ ಅಲ್ಲಿದ್ದೀನಿ ಸ್ವಲ್ಪ ಸಪೋರ್ಟ್ ಮಾಡಿರಿ. ನನ್ನ ಚಾನಲ್ನ ಮರೀಲಾರ್ದೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಕಮೆಂಟ್ಸ್ ಮಾಡಿರಿ. ನನಗೆ ಏನಾದ್ರು ಮಿಸ್ಟೇಕ್ ಇದ್ರೆ ಹೇಳ್ಕೊಡ್ರಿ. ನನಗೆ ಸ್ವಲ್ಪ ಜಾಸ್ತಿ ಅಂದರೆ ನೀವು ಜಾಸ್ತಿ ಸ್ವಲ್ಪ ಲೈಕ್ಸ್ ಕಮೆಂಟ್ ಮಾಡಿದರೆ ನಮ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ಖುಷಿ ಆಗ್ತೈತಿ. ಅದ್ರ ಸಂಬಂಧ ಆಮೇಲೆ ಏನು ನೆಗ್ಲೆಕ್ಟ್ ಅಂತೇನು ಮಾಡಿರಲಿಲ್ಲ. ಆಮೇಲೆ ಏನೋ ನನ್ನ ಮಗಳಿಗೋಸ್ಕರ ಟೈಮ್ ಕೊಡ್ಬೇಕು ಅನ್ನಿಸ್ತು, ಕೊಟ್ಟಿದ್ದೆ. ಹಾಯ್ ಮಾಡ
ಇದ್ರಾಗ ಬಿದ್ದಾಡೋದು ನಡಿ ಹೌದಾ?